ಆಗಲೇ ಹೇಳ್ತಾ ಇದೆ, ಸರ್ಕಾರ ಫೆಬ್ರವರಿ 5ಕ್ಕೆ ಫಾರ್ ಅನ್ನುವಂಥ ನೀತಿಯನ್ನು ಜಾರಿಗೆ ತಂದಿದೆ, ಅಂದರೆ ಪ್ರೀಮಿಯಂ. ಸೊ ಇದಕ್ಕೀಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತಂದರೆ ಶುಲ್ಕವನ್ನು ಪಾವತಿಸಿ ಹೈ ರೈಸಿಂಗ್ ಕಟ್ಟಡದ ನಿರ್ಮಾಣಕ್ಕೆ ಈಗ ಸರ್ಕಾರ ಈ ಒಂದು ನೀತಿಯ ಅಡಿಯಲ್ಲಿ ಅನುಮತಿಯನ್ನು ನೀಡುತ್ತೆ. ನಗರಾಭಿವೃದ್ಧಿ ಇಲಾಖೆಯ ಪ್ರೀಮಿಯಂ ಫಾರ್ಗೆ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರ ತನ್ನ ಸಂಪನ್ಮೂಲಗಳನ್ನು ಕ್ರೋಢೀಕರಿಸೋದಕ್ಕೆ ಜಾರಿ ಮಾಡಿರುವಂತಹ ಒಂದು ನೀತಿ ಇದು. ಈ ರೀತಿಯಾದಂತಹ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇದರಿಂದ ಸರ್ಕಾರಕ್ಕೆ ಸುಮಾರು 2,000 ಕೋಟಿ ರೂಪಾಯಿ ಆದಾಯ ಹರಿದು ಬರುತ್ತೆ ನಿರೀಕ್ಷೆ ಇದೆ. ಆದರೆ ಇದು ಜನರಿಗೆ ಹಾಗೂ ಸಾರ್ವಜನಿಕರಿಗೆ ತುಂಬಾನೇ ಅಡಚಣೆಯನ್ನು ಉಂಟು ಮಾಡುವಂಥ ನೀತಿ. ಈಗ ಫಾರ್ ಎಕ್ಸಾಂಪಲ್ ರೋಡ್ಗೆ ಒಂದು ಚೂರು ಕಟ್ಟಡ ಎಕ್ಸ್ಟ್ರಾ ಕಟ್ಟಿದ್ದಾರೆ ಅಂತಂದರೆ ಅದನ್ನು ಒಂದಷ್ಟು ಶುಲ್ಕವನ್ನು ಕಟ್ಟಿ ಅದನ್ನು ಅಧಿಕೃತ ಮಾಡಿಕೊಳ್ಳುವಂಥದ್ದು, ಇರುವಂಥ ಫ್ಲೋರ್ಗಳೇನಿದ್ದಾವೆ ಒಂದಷ್ಟು ದುಡ್ಡು ಕಟ್ಟಿ ನಂತರ ಅದನ್ನು ಇನ್ನಷ್ಟು ಎಲಿವೇಟ್ ಮಾಡಿಕೊಳ್ಳುವಂಥದ್ದು, ಇದಕ್ಕೆ ಅವಕಾಶ ಇದೆ. ಸೊ ಜನಸಾಂದ್ರತೆಯಿಂದ ಬಳಲ್ತಾ ಇದ್ದಾರೆ, ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ಮತ್ತು ಒಳಚರಂಡಿ ವ್ಯವಸ್ಥೆಗಳಿಲ್ಲ. ಹೀಗಾಗಿ ಜನಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಈ ಪ್ರೀಮಿಯರ್ FAR ಕೊಡೋದ್ರ ಮೂಲಕ ಏನಾಗಿದೆ, ಸರ್ಕಾರ ಈ ಸಮಸ್ಯೆಯನ್ನು ಇನ್ನಷ್ಟು ಉಲ್ಬಣಗೊಳಿಸ್ತಕ್ಕಂಥ ಒಂದು ನಡೀತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಈ TDR ಉಪಯೋಗದಲ್ಲೂ ಕೂಡ ಹಲವಾರು ಭ್ರಷ್ಟಾಚಾರ ನಡೀತಾ ಇದೆ. ನಾವು ಕೇಳ್ತಾ ಇದ್ದೀವಿ, ಈ TDRಗಳ ಬಳಕೆ ಮತ್ತು ಏನು ನೀವು TDRಗಳನ್ನು ಇಶ್ಯೂ ಮಾಡ್ತಕ್ಕಂಥದ್ದು ಬಳಕೆಯನ್ನು ಒಂದು ಪೋರ್ಟಲ್ ಮಾಡಿ ಸಾರ್ವಜನಿಕರಿಗೆ ಇದು ಮಾಹಿತಿ ಲಭ್ಯ ಆಗಬೇಕು ಅಂತಕ್ಕಂಥದ್ದನ್ನು ಭಾಳ ದಿವಸದಿಂದ ಕೇಳ್ತಾ ಇದ್ದೇವೆ. ಆದರೆ ಇವತ್ತು ಕೂಡ BDAನಲ್ಲೂ ಆ ಕೆಲಸ ಆಗಲಿಲ್ಲ. ಮತ್ತು ಇವಾಗ ಏನು GBAನಲ್ಲಿ ಬಂದಿರತಕ್ಕಂಥ ಅವರು ಕೂಡ ಒಂದು ಸಪ್ರೇಟ್ ಪೋರ್ಟಲ್ ಮಾಡಿ ಜನಗಳಿಗೆ ಮಾಹಿತಿ ನೀಡ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ. ಇದರಿಂದ ಏನಾಗ್ತದೆ, ಒಂದೇ TDRನ್ನು 2-3 ಕಟ್ಟಡಗಳಿಗೆ ಉಪಯೋಗಿಸಿ ಸರ್ಕಾರಕ್ಕೆ ವಂಚನೆ ಮಾಡ್ತಕ್ಕಂಥ ಕೆಲಸವನ್ನು ಆಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು, ಈ ಭಾಳಷ್ಟು ಜನ ಮಾಲೀಕರು ತಮ್ಮ ಭೂಮಿಯನ್ನು ಕೊಟ್ಟು TDR ಪಡೆದುಕೊಂಡಿದ್ದಾರೆ. ಆದರೆ TDRಗೆ ಇವತ್ತು ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳ್ತೀವಿ, ಅಂದರೆ ಕೊಳ್ಳುವವರೇ ಇಲ್ಲದಲೆ, ಅದಕ್ಕೆ ಯಾವುದೇ ಬೆಲೆ ಇಲ್ಲದಲೆ ಭಾಳಷ್ಟು ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಯನ್ನು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ರಘುಪಾಲ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಘುಪಾಲ್, ಏನಿದು ಫಾರ್? ರಘುಪಾಲ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಸರ್ಕಾರ ಈ ಒಂದು ಪ್ರೀಮಿಯಂ ಫಾರ್ ನೀತಿಯನ್ನು ತರೋದಕ್ಕೆ ಮುಂದಾಗಿದೆ, ಇನ್ಫ್ಯಾಕ್ಟ್ ಜಾರಿ ಮಾಡಿದೆ. ಸೊ ಎಕ್ಸಾಕ್ಟ್ ಆಗಿ ಏನಿದು ಅಂತ? ರಾಹುಲ್, ರಾಜ್ಯ ಸರ್ಕಾರ ಫೆಬ್ರವರಿ 5, 2026ರಂದು ಈ ಪ್ರೀಮಿಯಂ FAR ಅನ್ನು ಈ ಒಂದು ನೀತಿಯನ್ನು ಜಾರಿ ಮಾಡಿರುವಂಥದ್ದು. ಇದರ ಪ್ರಕಾರ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ಜಾಗವನ್ನು ಅಥವಾ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಾರ್ವಜನಿಕ ಜಾಗವನ್ನು ಅಥವಾ ಭೂ ಮಾಲೀಕರ ಜಾಗವನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಆ ಪರಿಹಾರಕ್ಕೆ ಬದಲಾಗಿ ಈ ಒಂದು ಪ್ರೀಮಿಯಂ FAR ಅನ್ನು ಕೊಡುವಂತಹ ನೀತಿ ಇದು. ಈ ಮುಂಚೆ ಎಲ್ಲ TDR ಅನ್ನು ಹಸ್ತಾಂತರ ಮಾಡ್ತಾ ಇದ್ರು, ಅದರ ಜೊತೆನಲ್ಲೇ ಈಗ ಪ್ರೀಮಿಯಂ FAR ಅನ್ನು ಕೊಡ್ತಿದ್ದಾರೆ. ಈ ಪ್ರೀಮಿಯಂ FARಗೆ ಒಂದು ದರವನ್ನು ನಿಗದಿ ಮಾಡಿ ಭೂ ಮಾಲೀಕರಿಗೆ ಕೊಡ್ತಾರೆ. ಆ ಒಂದು ಭೂ ಮಾಲೀಕರಿಂದ ಬೆಂಗಳೂರಿನಲ್ಲಿರುವಂತಹ ಅಥವಾ GBA ವ್ಯಾಪ್ತಿನಲ್ಲಿರುವಂತಹ ಬಿಲ್ಡರ್ಗಳು ಅಥವಾ ಡೆವಲಪರ್ಸ್ಗಳು ಭೂ ಮಾಲೀಕರಿಂದ ಇಂತಿಷ್ಟು ಹಣಕ್ಕೆ ಅದನ್ನು ಖರೀದಿಯನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಅವ್ರಿಗೆ ಏನು ಲಾಭ ಆಗುತ್ತೆ ಇದರಿಂದ ಅಂದರೆ, ಈಗಾಗಲೇ ಇರುವಂತಹ ಕಟ್ಟಡ ನಿರ್ಮಾಣ ಏನಿದೆ ಅದರಲ್ಲಿ 20% 60% ಅಂದರೆ ರಸ್ತೆ ವಿಸ್ತೀರ್ಣಕ್ಕೆ ತಕ್ಕಂತೆ ಅವರು ಆ ಹೆಚ್ಚಿನ ಫ್ಲೋರ್ಗಳನ್ನು ಕಟ್ಕೊಳ್ಳೋದಕ್ಕೆ ಅದರಿಂದ ಒಂದು ಅನುಮತಿಯನ್ನು ಸಿಗುತ್ತೆ. ಇದರಿಂದ ಬೆಂಗಳೂರಿನ ನಗರದಲ್ಲಿ ಮತ್ತಷ್ಟು ಭವಿಷ್ಯದಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಈಗ ಸಾಮಾಜಿಕ ಕಾರ್ಯಕರ್ತರು ಮಾಡ್ತಿರುವಂಥದ್ದು. ಯಾಕಂದರೆ ರಾಜ್ಯ ಸರ್ಕಾರ ಈಗ ಪ್ರೀಮಿಯಂ FAR ಅನ್ನು ಜಾರಿ ಮಾಡಿದೆ. ಇದೀಗ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಸಾವಿರಾರು ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ಜೊತೆಯಲ್ಲಿ ಈಗ ಬಿಲ್ಡರ್ಗಳು ಮತ್ತೆ ಯಾರೆಲ್ಲ ಡೆವಲಪರ್ಸ್ಗಳಿದ್ದಾರೆ ಈ ಒಂದು ಪ್ರೀಮಿಯಂ FAR ಅನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಭೂ ಮಾಲೀಕರಿಗೆ ಒಂದಷ್ಟು ಹಣವನ್ನು ಕೊಡ್ತಾರೆ. ಜೊತೆಯಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಇವರು ಅನುಮತಿ ತೆಗೆದುಕೊಳ್ಬೇಕಾದ್ರೆ ಶುಲ್ಕದ ರೀತಿಯಲ್ಲಿ 20% 40% ಶುಲ್ಕವನ್ನು ಕೂಡ ಪಾವತಿ ಮಾಡಬೇಕಾಗುತ್ತೆ. ಹೀಗೆ ಬರುವಂಥ ಡೆವಲಪರ್ ಮತ್ತೆ ಭೂ ಮಾಲೀಕರಿಂದ ಸಿಗುವಂಥ ಈ ಶುಲ್ಕದಲ್ಲೇ ರಾಜ್ಯ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಸಿಗುತ್ತೆ. ಸದ್ಯಕ್ಕೆ ರಾಜ್ಯ ಸರ್ಕಾರ ಈ ಒಂದು ಆದಾಯ ಕ್ರೋಢೀಕರಣಕ್ಕೋಸ್ಕರವಾಗಿ ಈ ರೀತಿಯಾದ ಪ್ರೀಮಿಯಂ FAR ಅನ್ನು ಜಾರಿ ಮಾಡಿದೆ ಅನ್ನೋ ಒಂದು ಆರೋಪ ಕೇಳಿಬರ್ತಿರುವಂಥದ್ದು. ಆದರೆ ಮುಂದಿನ 10 ವರ್ಷಗಳಲ್ಲಿ ನಗರಕ್ಕೆ ಇದು ಮಾರಕ ಆಗುತ್ತೆ ಅನ್ನೋ ಒಂದು ಗಂಭೀರ ಆರೋಪಗಳು ಕೇಳಿಬರ್ತಿರುವಂಥದ್ದು. ಯಾಕಂದರೆ ರಾಜ್ಯ ಸರ್ಕಾರ ಇದು ತರಾತುರಿನಲ್ಲಿ ಈ ಒಂದು ಪ್ರೀಮಿಯಂ FAR ನೀತಿಯನ್ನು ಜಾರಿ ಮಾಡಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಇರುವಂಥದ್ದು, ಮೂಲ ಸೌಕರ್ಯಗಳನ್ನು ಕಲ್ಪಿಸುವುದಕ್ಕೆ ರಾಜ್ಯ ಸರ್ಕಾರ ಸಾಕಷ್ಟು ಪರದಾಡ್ತಿರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳು ಮತ್ತಷ್ಟು ಎತ್ತರಿಸಲ್ಪಟ್ಟಂತಹ
ಸಂದರ್ಭದಲ್ಲಿ, ಯಾಕಂದ್ರೆ ಪ್ರೀಮಿಯಂ FAR ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ 10 ಫ್ಲೋರ್ ಇರುವಂತಹ ಕಟ್ಟಡವನ್ನ ಸುಮಾರು 20 ಫ್ಲೋರ್ ವರೆಗೆ ಎತ್ತರಿಸುವುದಕ್ಕೆ ಅವಕಾಶ ಸಿಗುತ್ತೆ. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಜನಸಂದಣಿ ಜಾಸ್ತಿ ಆಗುತ್ತೆ, ಟ್ರಾಫಿಕ್ ಜಾಸ್ತಿ ಆಗುತ್ತೆ, ರಸ್ತೆ ಅಗಲೀಕರಣ ಮಾಡುವಂಥದ್ದು ಕಷ್ಟ ಆಗುತ್ತೆ. ಜೊತೆಗೆ ಆ ಒಂದು ಅಪಾರ್ಟ್ಮೆಂಟ್ಗಳಿಗೆ ಕುಡಿಯೋ ನೀರಿರ್ಬೋದು, ರಸ್ತೆಗಳಿರ್ಬೋದು, ಫುಟ್ಪಾತ್ಗಳಿರ್ಬೋದು, ಒಳಚರಂಡಿ ಇರ್ಬೋದು, ಈ ಎಲ್ಲಾ ವ್ಯವಸ್ಥೆಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಸವಾಲಾಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಈ ಒಂದು ಪ್ರೀಮಿಯಂ FAR ಅನ್ನ ಮರುಪರಿಶೀಲನೆ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ಕೂಡ ಈಗ ಸಾಮಾಜಿಕ ಕಾರ್ಯಕರ್ತರು ಮಾಡ್ತಿರುವಂತದ್ದು. ಮಾಹಿತಿ ಅಧ್ಯಯನ ಕೇಂದ್ರ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟು ಒತ್ತಾಯ ಮಾಡಲಾಗ್ತಿರುವಂತದ್ದು. ರಾಹುಲ್. ರೈಟ್ ರಘುಪಾಲ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.